Hello, my dear students and parents. Welcome to Elegant Electronics. ಇದೇ ಥರದ ವಿಡಿಯೋ ಒಂದಷ್ಟು ದಿನಗಳ ಹಿಂದೆನೂ ಮಾಡಿದ್ದೆ. ಆದರೂ ತುಂಬ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ಗೆ ಡೌಟ್ಸ್ ಬರ್ತಾ ಇದೆ. ಹಾಗಾಗಿ ಮತ್ತೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಈಗ ಮಾರ್ಕ್ ಮುಗಿದಿದೆ. ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಬಿಟ್ಟಿದ್ದಾರೆ. ಎಡಿಟಿಂಗ್ ಅಂದರೆ ನೀವೇನು ಬೇಕಾದ್ರೂ ಮಾಡ್ಬೋದು. ಆ್ಯಡು, ಸಬ್ಟ್ರಾಕ್ಟು, ಡಿಲೀಟು, ಮಾಡಿಫೈ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿನೂ ಮಾಡ್ಕೋಬೋದು. ಇರೋದೆಲ್ಲ ಡಿಲೀಟ್ ಮಾಡಿ ತೊಂದರೆ ಇಲ್ಲ. ತುಂಬ ಜನ ಹಾಗೆ ಮಾಡ್ತಾರೆ ಆಲ್ರೆಡಿ. ಬಟ್ ಆಪ್ಷನ್ ಎಂಟ್ರಿ ಮಾಡಿದ ಮೊದಲು ಒಂದಷ್ಟು ಯೋಚನೆ ಮಾಡಿ ಪೇಪರ್ ಮೇಲೆ ಬರೀರಿ. ಯಾವುದು ಬೆಟರ್ ಕಾಲೇಜು, ನನಗೆ ಯಾವುದು ಇದಕ್ಕಿಂತ ಬೆಟರ್ ಯಾವುದು, ಅದಕ್ಕಿಂತ ಬೆಟರ್ ಯಾವುದು ಅಂತ ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಚೇಂಜ್ ಮಾಡಿ. ಸೊ ನೋಡ್ತಾ ಹೋಗೋಣ ಏನೇನು ಪಾಯಿಂಟ್ಸ್ ಇದೆ ಅಂತ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಡ್ಯೂರಿಂಗ್ ಕೌನ್ಸಿಲಿಂಗ್ ಅಂತಿದೆ. ಹಾಗಾಗಿ ನೀಟಾಗಿ ಕೇಳಿಸ್ಕೊಳ್ಳಿ. ಇದರಿಂದ ನಿಮ್ಗೆ ಉಪಯೋಗ ಆಗುತ್ತೆ. ಬೇಡದಿರೋದೆಲ್ಲ ತುಂಬ ಚೆನ್ನಾಗಿ ಕೇಳಿಸ್ಕೊಂಡಿರ್ತೀವಿ. ಸೊ ಬೇಕಾಗಿರೋ ಇನ್ಫಾರ್ಮೇಷನ್ ಇದರಲ್ಲಿ ಯಾವುದು ನಾನು ಜಂಕ್ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಸೊ ಅಗತ್ಯ ಇದ್ದರೆ ದಯವಿಟ್ಟು ಖಂಡಿತ ಫುಲ್ ಇನ್ಫಾರ್ಮೇಷನ್ ನೀಟಾಗಿ ತಿಳ್ಕೊಳ್ಳಿ. ಯಾಕೆಂದರೆ ಕೆ ಇ ಅವರೇ ಹೇಳ್ತಿದ್ದಾರೆ, ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ಸ್ ಟು ಪಾಯಿಂಟ್ಸ್ ಟು ರಿಮೆಂಬರ್ ಡ್ಯೂರಿಂಗ್ ಕೌನ್ಸಿಲಿಂಗ್ ಅಂತ. ಈ ಡಾಕ್ಯುಮೆಂಟು ನಾನು ತಗೊಂಡಿರೋದು ಕೆ ಇ ಎ ವೆಬ್ಸೈಟಿಂದ. ಇದು ನನ್ನ ಸ್ವಂತ ಮಾತುಗಳಲ್ಲ, ಕೆ ಇ ಎ ಮಾತುಗಳು. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಆನ್ ಒನ್ ಟೈಮ್ ಆಪ್ಷನ್ ಎಂಟ್ರಿ. ಈಗ ಇದು ಒನ್ ಟೈಮ್ ಆಪ್ಷನ್ ಎಂಟ್ರಿ ಮಾರ್ಕ್ ಆದಮೇಲೆ. ಮಾರ್ಕ್ಗಿಂತ ಮೊದಲು ಎಷ್ಟು ಸರಿ ಆಪ್ಷನ್ ಎಂಟ್ರಿ ಮಾಡಿದ್ರು ನಡೀತಿತ್ತು. ಬಟ್ ಫಸ್ಟ್ ರೌಂಡ್ ಲಾಸ್ಟ್ ಡೇಟ್ ಒಳಗಡೆ ಮಾಡೋದೇ ಒನ್ ಟೈಮ್ ಆಪ್ಷನ್ ಎಂಟ್ರಿ. ಆಮೇಲೆ ನೀವು ಎಂಟರ್ ಮಾಡೋದಕ್ಕಾಗೋದಿಲ್ಲ. ರೀಆರ್ಡರ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಹೊಸ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಒನ್ ಟೈಮ್ ಆಪ್ಷನ್ ಎಂಟ್ರಿ ಅಂತಾರೆ. ಈಗ ಒಂದು 2-3 ದಿನ ಟೈಮ್ ಕೊಟ್ಟಿದ್ದಾರೆ ನಿಮಗೆ. ನೀಟಾಗಿ ಕಾಮಾಗಿ ಪೇಷನ್ಸಿಂದ ಯೋಚನೆ ಮಾಡಿ, ಡಿಸ್ಕಸ್ ಮಾಡಿ, ನಿಮ್ಗೆ ಯಾವ್ಯಾವ್ದು ಇಷ್ಟನೋ ಆ ಕಾಲೇಜಸ್ ಎಲ್ಲ ಆ್ಯಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ರೀಅರೇಂಜ್ ಮಾಡಬೇಕು, ರೀಅರೇಂಜ್ ಮಾಡಿ. ಇಫ್ ಯು ಆರ್ ಹ್ಯಾಪಿ ವಿತ್ ಯುವರ್ ಆಪ್ಷನ್ ಎಂಟ್ರಿ ಫಾರ್ ದ ಮಾರ್ಕ್, ಹಾಗೆ ಬಿಡಿ, ಏನೂ ತೊಂದರೆ ಇಲ್ಲ. The priority of options entered by the candidate for the first round will remain same for all the rounds of seat allotment. ಈಗ ಫಸ್ಟ್ ರೌಂಡ್ಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ನಿಮಗೆ. ಅದರ ಒಳಗಡೆ ಏನೇನು ಆಪ್ಷನ್ ಎಂಟ್ರಿ ಮಾಡ್ತಿರೋ ಅದು ಫಸ್ಟ್ ರೌಂಡ್ಗೂ ಉಳ್ಕೊಳ್ಳುತ್ತೆ, ಸೆಕೆಂಡ್ ರೌಂಡ್ಗೂ ಉಳ್ಕೊಳ್ಳುತ್ತೆ. ನೀಟ್ ಸ್ಟೂಡೆಂಟ್ಸ್ಗೆ, ಸಿ ಇ ಟಿ ಆಸ್ಪಿರೆಂಟ್ಸ್ಗೆ ಫಸ್ಟ್ ರೌಂಡ್ಗೂ ಉಳ್ಕೊಳ್ಳುತ್ತೆ, ಸೆಕೆಂಡ್ ರೌಂಡ್ಗೂ ಉಳ್ಕೊಳ್ಳುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ಉಳ್ಕೊಳ್ಳುತ್ತೆ. ಯಾವುದೂ ಆ್ಯಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಏನೋ ನಿಮಗೆ ಜ್ಞಾನೋದಯ ಅಥವಾ ಯಾವುದೋ ಕಾಲೇಜ್ ಸೇರಿಸ್ಬೇಕಿತ್ತು, ನನಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ತಿತ್ತು ಅಂದರೆ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ, ಈಗಲೇ ಮಾಡಬೇಕಾಗತ್ತೆ. ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಎಂಟರ್ ಆಪ್ಷನ್ಸ್ ಅಗೇನ್ ಫಾರ್ ಎನಿ ಅದರ್ ರೌಂಡ್ಸ್. ಈಗ ಏನು ಸುವರ್ಣಾವಕಾಶ ಕೊಟ್ಟಿದ್ದಾರೋ ಅದನ್ನು ಬಳಸ್ಕೊಳ್ಳಿ. ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಾಗೋದಿಲ್ಲ. ಯು ಆರ್ ನಾಟ್ ಅಲೌಡ್ ಟು ಎಂಟರ್ ಆಪ್ಷನ್ಸ್. ಹೊಸದಾಗಿ ಸೇರಿಸೋದಕ್ಕಾಗೋದಿಲ್ಲ, ಉಳಿದಿದ್ದೆಲ್ಲ ಮಾಡಬಹುದು. ಏನೇನು ಮಾಡ್ಬೋದು? ಯು ಮೇ ಡಿಲೀಟ್, ಆಲ್ಟರ್, ರೀಆರ್ಡರ್ ಬೇಸ್ಡ್ ಆನ್ ದ ಚಾಯ್ಸ್ ಆಫ್ ದ ಕ್ಯಾಂಡಿಡೇಟ್ ಆಪ್ಟೆಡ್ ಆಫ್ಟರ್ ದ ರೆಸ್ಪೆಕ್ಟಿವ್ ರೌಂಡ್ ಆಫ್ ದ ಸೀಟ್ ಅಲಾಟ್ಮೆಂಟ್. ಈ ಚಾಯ್ಸಸ್ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ, ಯಾಕೆಂದರೆ ಅದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ದ ಕ್ಯಾಂಡಿಡೇಟ್ ವಿಲ್ ಬಿ ಅಲೌಡ್ ಟು ಎಂಟರ್ ಆಲ್ ದ ಆಪ್ಷನ್ಸ್ ಇನ್ ದ ಡಿಸಿಪ್ಲಿನ್ ಟು ವಿಚ್ ಹಿ ಆರ್ ಶಿ ಈಸ್ ಎಲಿಜಿಬಲ್. ಇನ್ನೂ ಒಂದು ನೋಡಿ, ಫಾಂಟ್ ಸೈಜ್ ದೊಡ್ಡದು ಮಾಡಿ, ಫಾಂಟ್ ಸ್ಟೈಲು ಚೇಂಜ್ ಮಾಡಿದ್ದೀನಿ, ಯಾಕೆಂದರೆ ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ. ದೇರ್ ಈಸ್ ನೋ ಲಿಮಿಟ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್. ಯಾವುದೇ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ಈಗ ಮಾರ್ಕಲ್ಲಿ ನನಗೆ ಸೀಟ್ ಸಿಕ್ಕಿಲ್ಲ ಅಂತ ಯಾರ್ಯಾರು ಕಂಪ್ಲೇಂಟ್ ಮಾಡ್ತಿದ್ದೀರಲ್ಲ ಅವರಿಗೆ. ದೇರ್ ಇಸ್ ನೋ ಲಿಮಿಟ್. ಯಾಕೆ ಲಿಮಿಟ್ ಹಾಕೋತಾ ಇದ್ದಾರೆ? ಏನು ದುಡ್ಡು ಕೇಳ್ತಿಲ್ಲ ಅವರು, ಇನ್ನೇನು ಕೇಳ್ತಿಲ್ಲ. ಟೈಮ್ ಕೊಟ್ಟಿದ್ದಾರೆ, ಸಫಿಷಿಯೆಂಟ್ ಟೈಮ್ ಕೊಟ್ಟಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡಿ. ಯಾರು ಬೇಡ ಅಂತ ಹೇಳ್ತಿದ್ದಾರೆ? ಏಕೆಂದರೆ ಯು ಶುಡ್ ಗಿವ್ ಮೋರ್ ಆಪ್ಷನ್ಸ್ ಟು ದ ಕೆ ಇ ಎ ಟು ಅಲಾಟ್ ದ ಸೀಟ್. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ವೋ ಅವ್ರಿಗೆ ಈ ದೊಡ್ಡ ಬಾಕ್ಸಲ್ಲಿರೋದು, ಡಿಫರೆಂಟ್ ಸ್ಟೈಲಲ್ಲಿರೋದು ಅಪ್ಲೈ ಆಗುತ್ತೆ. A candidate can enter any number of options through online of his choice of college or colleges and courses in the order of preference he or she desires to enter, either in the helpline centers or its own arrangement. ಎಷ್ಟು ಕಾಲೇಜ್ಗಳು ಬೇಕಾದರೂ ಯಾವ ಥರ ಆದರೂ ಜಂಬಲ್ ಮಾಡಿಕೊಂಡು, ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರಿಂಗು, ಫಾರ್ಮಸಿ, ಬಿ ಪಿ ಟಿ, ಏನು ಬೇಕಾದರೂ ನಿಮ್ಗೆ ಇಷ್ಟ ಅಂದ ಹಾಗೆ ಆಪ್ಷನ್ ಎಂಟ್ರಿ ಮಾಡಬಹುದು. ಇನ್ನೊಂದು ನೋಟ್ ಅಂತ ಕೊಟ್ಟಿದ್ದಾರೆ. ನೋಟ್ ಅಂತ ಕೊಟ್ಟ ಮೇಲೆ ಅದು ಇಂಪಾರ್ಟೆಂಟೇ ಆಗಿರುತ್ತೆ. ಹಾಗಾಗಿ ಪೇಷನ್ಸಿಂದನೇ ನೋಡೋಣ. Candidates are advised not to start entering the options directly on the online option form on the internet without preparatory work at home on the preference of options, as it leads to commission of mistakes, wrong entries, wrong orders of the preference. ಕಿ ಅವರೇ ಹೇಳ್ತಾರೆ, ಡೈರೆಕ್ಟ್ ಸಿಸ್ಟಮ್ ಮುಂದೆ ಕೂತ್ಕೊಂಡು ಡೈರೆಕ್ಟ್ ಅಲ್ಲೇ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಹೋಗಬೇಡಿ. ಹೋಮ್ವರ್ಕ್ ಮಾಡಿ, ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಬರೀರಿ, ರೀಆರ್ಡ್ರ್ ಮಾಡ್ಕೊಳ್ಳಿ, ಪೆನ್ಸಿಲಲ್ಲಿ ಬರೀರಿ, ಎರೇಸ್ ಮಾಡಿ, ಮೇಲೆ ಇರೋದು ಕೆಳಗಡೆ, ಕೆಳಗಡೆ ಇರೋದು ಮೇಲೆ, ಆ್ಯಡು ಡಿಲೀಟ್ ಎಲ್ಲ ಮಾಡಿ. If you are finalized your option entry on the paper, then start entering into the system.
ಸೊ ಈಗ ಮಾರ್ಕ್ ಸೀಟ್ ಅಲಾಟ್ ಆಗಿದೆ, ತುಂಬ ಜನ ನನಗೆ ಅಲ್ಲಿ ಸಿಕ್ಕಿದೆ ಇಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅದು ಸಿಕ್ಕಿರೋದಲ್ಲ, ಅಲ್ಲಿ ಸಿಗಬಹುದು ಅಂತ ಹೇಳ್ತಾ ಇರೋದು ಕಿಯವರು. ಸೊ ಇಟ್ ಈಸ್ ಅನ್ ಇಂಡಿಕೇಟಿವ್ ಪ್ರೋಸೆಸ್. ಸೊ ಈಗ ನೀವೇನು ಮಾಡ್ಬೋದು, ರಿವೈಸ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆಲ್ ದ ಕ್ಯಾಂಡಿಡೇಟ್ಸ್ ಮಸ್ಟ್ ಎಂಟರ್ ದೇರ್ ಫೈನಲ್ ಆಪ್ಷನ್ಸ್ ಬಿಫೋರ್ ದ ಲಾಸ್ಟ್ ಡೇಟ್ ಪ್ರಿಸ್ಕ್ರೈಬ್ಡ್. ಈಗ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ನಿಮಗೆ, ಆ ಲಾಸ್ಟ್ ಡೇಟ್ ಒಳಗಡೆ ಮರೆಯದೆ ನಿಮ್ಮ ಫೈನಲ್ ಆಪ್ಷನ್ ಎಂಟ್ರಿನ ಮುಗಿಸ್ಕೊಳ್ಳಿ. Candidates will not be able to change their options after the last date and time fixed to do so. ಇದನ್ನು 10 ಸರಿ ಬೇಕಾದ್ರೆ ಓದ್ಕೊಳ್ಳಿ. ಇನ್ನೂ ಒಂದು ಏನೋ ಡಿಫ್ರೆಂಟ್ ಸ್ಟೈಲಲ್ಲಿ ಕೊಟ್ಟಿದ್ದೀನಿ, ಏನೋ ನೋಡೋಣ. ಈ ಒಂದು ದ ಕ್ಯಾಂಡಿಡೇಟ್ ಮೇ ನಾಟ್ ಲೈಕ್ ಟು ಮಾಡಿಫೈ ದ ಆಪ್ಷನ್ after the mock allotment, he or she may not get the same seat during the real allotment as other candidates may change their earlier entered options. ದಯವಿಟ್ಟು ಇದನ್ನು 2-3 ಸರಿ ಓದ್ಕೊಳ್ಳಿ. ಏನು ಹೇಳ್ತಾ ಇದೆ ಈ ಸೆಂಟೆನ್ಸ್ ಅಂದರೆ, ಈಗ ಮಾಕಲ್ಲಿ ನಿಮ್ಗೆ ಏನೋ ಒಂದು ಸೀಟ್ ಸಿಕ್ಕಿದೆ ಅಂತ ಅನ್ಕೋತಾ ಇದ್ದೀರಲ್ಲ, ಅದು ಫಸ್ಟ್ ರೌಂಡಲ್ಲಿ ಸಿಗಬಹುದು, ಸಿಗದೇನೆ ಇರಬಹುದು. ಯಾಕೆ ಅಂದರೆ ನಿಮಗಿಂತ ಒಳ್ಳೆ ರ್ಯಾಂಕ್ ಬಂದಿರೋ ಕ್ಯಾಂಡಿಡೇಟ್ಸು ಅವ್ರ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡಿರಬಹುದು. ಎಲ್ಲರೂ ಚೇಂಜ್ ಮಾಡ್ತಿದ್ದಾರೆ, ನೀವೇ ವಿಚಾರಿಸಿ ನಿಮ್ಮ ಫ್ರೆಂಡ್ಸ್ನೆಲ್ಲ. ಎಲ್ಲ ಆಪ್ಷನ್ ಎಂಟ್ರಿಯಿಂದ ಮೇಲೆ ಆರ್ಡರ್ ಎಲ್ಲ ಚೇಂಜ್ ಮಾಡ್ಕೋತಾ ಇದ್ದಾರೆ. ಹಾಗೆ ಚೇಂಜ್ ಆದಾಗ ಖಂಡಿತ ಸೀಟ್ ಅಲಾಟ್ಮೆಂಟು ಚೇಂಜ್ ಆಗುತ್ತೆ. ಒಂದಷ್ಟು ಜನಗಳಿಗೆ ಚೇಂಜ್ ಆಗಲ್ಲ ಅಂತ ನಾನು ಹೇಳ್ತಿಲ್ಲ, ಚೇಂಜ್ ಆಗುತ್ತೆ ಅಂತಲೂ ಹೇಳ್ತಿಲ್ಲ. ಒಂದಷ್ಟು ಜನಕ್ಕೆ ಚೇಂಜ್ ಆಗುತ್ತೆ, ಒಂದಷ್ಟು ಜನಕ್ಕೆ ಚೇಂಜ್ ಆಗಲ್ಲ. ಒಂದಷ್ಟು ಜನಕ್ಕೆ ಸೀಟ್ ಸಿಕ್ಕಿರೋದು ಹೊರಟೆ ಹೋಗಿರುತ್ತೆ, ಯಾವ ಸೀಟು ಇರೋದು ಇಲ್ಲ. ಆ ಥರ ಕೇಸಸ್ಸು ಖಂಡಿತ ಇರುತ್ತೆ. ಸೊ ಇನ್ನೂ ಒಂದ್ಸರಿ ಓದ್ಬಿಡ್ತೀನಿ. ಈ ಒಂದು ದ ಕ್ಯಾಂಡಿಡೇಟ್ ಮೇ ನಾಟ್ ಲೈಕ್ ಟು ಮಾಡಿಫೈ ದ ಆಪ್ಷನ್ಸ್ ಆಫ್ಟರ್ ದ ಮಾರ್ಕ್ ಅಲಾಟ್ಮೆಂಟ್. ಸರ್ ನಾನು ಆಮೇಲೆ ಚೇಂಜೇ ಮಾಡಿಲ್ಲ ಸರ್, ಮಾರ್ಕ್ ಆದಮೇಲೆ ಆದರೂ ನನಗೆ ಸೀಟು ಚೇಂಜ್ ಆಗ್ಬಿಟ್ಟಿದೆ ಅಂತೀರಾ. ಸೊ ಅವ್ರು ಹೇಳ್ತಾ ಇದ್ದಾರೆ, ನೀವು ಚೇಂಜ್ ಮಾಡಿಲ್ಲ ಅಂದರೂ ಸಹ ನಿಮಗೆ ಯು ಮೇ ನಾಟ್ ಗೆಟ್ ದ ಸೇಮ್ ಸೀಟ್ ಡ್ಯೂರಿಂಗ್ ದ ರಿಯಲ್ ಅಲಾಟ್ಮೆಂಟ್ ಆ್ಯಸ್ ಅದರ್ ಕ್ಯಾಂಡಿಡೇಟ್ಸ್ ಮೇ ಚೇಂಜ್ ದೇರ್ ಅರ್ಲಿಯರ್ ಎಂಟರ್ಡ್ ಆಪ್ಷನ್ಸ್. ನೀವು ಚೇಂಜ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀರಾ ಖುಷಿಯಾಗಿ, ಯಾವುದೋ ಒಂದು ಎಕ್ಸ್ ಕಾಲೇಜಲ್ಲಿ ಸಿಕ್ಕಿದೆ, ನನಗೆ ರಿಯಲ್ ಅಲಾಟ್ಮೆಂಟಲ್ಲಿ ಇದೇ ಸಿಗುತ್ತೆ ಅಂತ. ಬಟ್ ಬೇರೆಯವರೆಲ್ಲ ಚೇಂಜ್ ಮಾಡಿರ್ತಾರಲ್ವಾ. ಕ್ಯಾಂಡಿಡೇಟ್ಸ್ ಹು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಇನ್ ದ ಮಾರ್ಕ್ ಅಲಾಟ್ಮೆಂಟ್. ಇದು ತುಂಬ ಜನ ಆಲ್ರೆಡಿ ನಾನು ಹಿಂದಿನ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೆ, ಈ ಥರದಕ್ಕೆ ಹೋಗಬೇಡಿ ಸಿಚುವೇಶನ್ಗೆ ಅಂತ. ಆದರೂ ಒಂದಷ್ಟು ಜನ ಹೋಗಿದ್ದಾರೆ. should verify the options entered by them and are advised to enter more options in which they are interested. You are advised to enter more options in which you are interested. ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿ. This is only an indicative exercise. Candidates need not report to the college but should wait for the real allotment. ತುಂಬ ಜನ ಕೇಳ್ತಿದ್ರು, ಸರ್ ಮಾರ್ಕಲ್ಲಿ ಸೀಟ್ ಸಿಕ್ಕಿದೆ ಮುಂದೆ ಏನು ಅಂತ. ಏನು ಮಾಡೋಷ್ಟಿಲ್ಲ, ರಿಯಲ್ ಅಲಾಟ್ಮೆಂಟ್ಗೆ ವೆಯ್ಟ್ ಮಾಡಬೇಕು. ಯಾಕೆ ಮಾಡಿದ್ದಾರೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂದರೆ, ನಿಮ್ಗೊಂದು ಗೊತ್ತಾಗಲಿ ಎಲ್ಲಿ ಸಿಗಬಹುದು ನಿಮಗೆ ಸೀಟು ಅಂತ. ಹಾಗಾಗಿ ಮಾರ್ಕ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಸೊ ಯಾವ್ಯಾವ ರೌಂಡ್ ಇರುತ್ತೆ, ಫಸ್ಟ್ ರೌಂಡ್ ಇರುತ್ತೆ, ಸೆಕೆಂಡ್ ರೌಂಡ್ ಇರುತ್ತೆ. ಯಾರಿಗೆ? ನೀಟ್ ಆ್ಯಂಡ್ CET ಅವರಿಗೆ. ಮೆಡಿಕಲ್ ಅವ್ರಿಗೆ ಮಾಪಪ್ ಆ್ಯಂಡ್ ಸ್ಟ್ರೇ ವೇಕೆನ್ಸಿ ಅಂತ ಕರೀತಾರೆ. ಸೊ ಅದರ ಬಗ್ಗೆ ಜಾಸ್ತಿ ಆಸೆ ಇಟ್ಕೊಳ್ಳೋಕೆ ಹೋಗಬೇಡಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಕ್ಯಾಶುವಲ್ ವೇಕೆನ್ಸಿ ಅಂತ ಕರೀಬೋದು. ವಿ ಕಾಲ್ ಇಟ್ ಎಸ್ ಎ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಇಷ್ಟು ರೌಂಡ್ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಡ್ಯೂರಿಂಗ್ ಕೌನ್ಸೆಲಿಂಗ್. ಸೊ ನೆನಪಿಟ್ಕೊಳ್ಳಿ. ಇಷ್ಟ ಆದರೆ ಮತ್ತೆ ಮತ್ತೆ ವಿಡಿಯೋ ನೋಡಿ ಅರ್ಥ ಆಗೋವರೆಗೂ. ಅರ್ಥ ಆಗಲಿಲ್ಲ ಅಂದಾಗ ಮಾತ್ರ ಕಾಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಆನ್ಸರ್ ಯುವರ್ ಕ್ವೆರಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸೆಲಿಂಗ್.